ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು BBK 13 ಪ್ರೊಮೋ ನೋಡೋ ಟೈಮಿಗೆ ಅನ್ನಿಸ್ತು, ಏನಿದು ಈ ಸಲ ಕಂಟೆಸ್ಟೆಂಟ್ ಯಾವ ರೀತಿ ಆಯ್ಕೆ ಮಾಡ್ರ, ಏನೋ ಡಿಫ್ರೆಂಟ್ ಆಗಿದೆ ಅಂತ ಅಂದ್ಕೊಂಡೆ. ಯಾಕಂದ್ರೆ ಅಲ್ಲಿ ನೋಡಿದ್ರೆ ಎಲ್ಲ ಬೇರೆ ಬೇರೆನೇ ಹರ, ಏನೇನೋ ಹೊಂಟಾರ, ಅವ್ರದ್ದು ಏನೇನೋ ಪ್ರೊಮೋ ಬಿಡ್ಲತ್ತರು. ಯಾಕೋ ಇದು ಚಂದಿಲ್ಲ, ಇಂಟ್ರೆಸ್ಟೇ ಬರಲ್ಲಾಗ್ಯದಪ್ಪ. ಅದಕ್ಕೆ ನಾನು ಅದು ರಿವ್ಯೂ ಕೊಡೋದು ನಿಲ್ಸಿದ. ಇವತ್ತು ಬಂದದ ನೋಡಪ್ಪ ಪ್ರೊಮೋ, ಭಾರಿ ಮಸ್ತ್ ಅದ. ಹೆಂಗದ ಅಂತ ನೋಡೋಣ ಬನ್ರಿ. ಇಲ್ಲ ಅವ್ರು ಏನು ಅಚೀವ್ಮೆಂಟ್ಸ್ ಏನು ಮಾಡ್ರ ಅನ್ನೋದಕ್ಕಿಂತ ಅವ್ರ ಪರ್ಸ್ನಾಲಿಟಿ ಹೆಂಗದ ಮತ್ತು ಅವ್ರ ಎನರ್ಜಿ ಹೆಂಗದ, ಅವ್ರು ಹೆಂಗೆ ಮಾತಾಡೋಕತ್ತಾರ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲತ್ತಾರ ಇವರು ಜಡ್ಜಸ್. ಇನ್ನೊಂದೇನಂದ್ರೆ 72 ವರ್ಷದ ರತ್ನಮ್ ಅವ್ರ ನೋಡಿದಾಗ ಖರೆ ಭೀ ಏನು ಪಾಸಿಟಿವ್ ಫೀಲಿಂಗ್ ಬಂತಂದ್ರೆ, ಈ ವಯಸ್ಸಿನಾಗ ಭೀ ಅವ್ರದ್ದು ಎನರ್ಜಿ ನೋಡಿದ್ರೆ ಅವ್ರ ಏಜ್ ಅನ್ನೋದು ಒಂದು ನಂಬರ್ ಅಷ್ಟೇ ಅನ್ನಿಸ್ತು ನೋಡ್ರಿ. ಇವ್ರ ಮುಂದೆ ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಹೆಂಗೆ ಅಡ್ಜಸ್ಟ್ ಆಗ್ತಾರ ಮತ್ತು ಬೇರೆ ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಹೆಂಗೆ ಮಾತಾಡ್ತಾರ ಅನ್ನೋದು ನೋಡ್ಲಿಕ್ಕೆ ನಾರೇ ಪರ್ಸ್ನಲಿ ಇಂಟ್ರೆಸ್ಟ್ ಇದ್ದೀನಿ ನೋಡ್ರಪ್ಪ. ನೀವು ಭೀ ಇಂಟ್ರೆಸ್ಟ್ ಇದ್ದೀರಲ್ಲ, ಕಮೆಂಟ್ ಮಾಡಿರಿ. ಇವ್ರು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅದು 20 ವರ್ಷದ ಹುಡುಗಿ. ನಂಗೆ ಬಕ್ಕಳು ಇಷ್ಟ ಆದ್ಲು, ಯಾಕಂದ್ರೆ ಆಕಿಂದು ಇನ್ನೋಸೆನ್ಸ ಮತ್ತು ಆಕಿ ಎಷ್ಟು ಸಿಂಪಲ್ ಆಗಳ. ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಆಕಿಂದು ಇನ್ನೋಸೆನ್ಸ್ ಹಿಂಗೆ ಇರ್ತದ ಅಥವಾ ಏನು ಗೇಮ್ ಎಕ್ಸ್ಪೀರಿಯೆನ್ಸ್ ಬದಲಾಗ್ತದೆ ಅನ್ನೋದು ಇಂಟ್ರೆಸ್ಟಿಂಗ್ ಅದ. ನನ್ನ ಪ್ರಕಾರ ಏನಂದ್ರೆ ಈ ಸಲ ಬಿಗ್ ಬಾಸಿಗೆ ಪರ್ಫೆಕ್ಟ್ ಅಚೀವರ್ಸ್ಗಿಂತ ತಮ್ಮದೇ ಒಂದು ಏನರೇ ಕ್ಯಾರೆಕ್ಟರ್ ಇರೋ ಜನ ಬೇಕಾಗ್ಯಾರ ಅಂತ ಆ ಥರ ಕಾಣ್ತದ. ಮತ್ತು ಅವ್ರು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಹರ, ಮತ್ತು ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ, ಮತ್ತು ಮನ್ಯಾಗ ಹೆಂಗೆ ತಮ್ಮ ಒಪಿನಿಯನ್ ಹೇಳ್ತಾರೆ ಅನ್ನೋದು ಭೀ ಅವರು ತಿಳ್ಕೊಂಡಿರ್ಬೇಕು. ಅದ್ರ ಬರೀ ಪ್ರೊಮೋ ನೋಡ್ಕಿಶಿಂದ್ರೆ ಕಂಟೆಸ್ಟೆಂಟ್ ಹೆಂಗಿರ್ತಾರೆ ಅಂತ ಡಿಸೈಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ಪ್ರೊಮೋದಾಗ ಬರೀ 30 ಸೆಕೆಂಡ್ ಹಾಕಿರ್ತಾರೆ, ಮತ್ತು 1 ಮಿನಿಟ್ಸ್ದಾಗ ಯಾರ್ದು ಭೀ ಪರ್ಸ್ನಾಲಿಟಿ ಹೆಂಗದ ಆ್ಯಕ್ಚುಲಿ ಬಿಗ್ ಬಾಸ್ ಹೌಸ್ನಾಗ ಅವ್ರು ಕಂಪ್ಲೀಟಾಗಿ ಡಿಫ್ರೆಂಟ್ ಭೀ ಆಗಿರ್ತಾರೆ, ಇಲ್ಲಾಂದ್ರೆ ಅದೇ ಥರನೇ ಇರ್ಬೋದು. ಬಟ್ ಹೇಳೋಕ್ಕಾಗಲ್ಲ. ಹೇಳ್ಬೇಕಂದ್ರೆ ಈ ಪ್ರೊಮೋ ನೋಡಿದ ಬಳಿಕ BBK 13 ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಯದ. ಈ ಸಲ ಕಾಮನ್ ಪೀಪಲ್ ಹೆಂಗಿರ್ತಾರೆ, ಯಾವ ಥರ ಕ್ಯಾರೆಕ್ಟರ್ಸ್ನ ಸೆಲೆಕ್ಟ್ ಮಾಡ್ಲತ್ತಾರ ಅನ್ನೋದು ಸ್ವಲ್ಪ ಕಾಯಬೇಕು. ನಿಮಗೆ ಈ ಪ್ರೊಮೋದಾಗ ಯಾರು ಹೆಚ್ಚು ಇಂಟ್ರೆಸ್ಟಿಂಗ್ ಅನ್ಸೋದು, ರತ್ನಮ್ಮನ ಅಲ್ಲ ಅಂದ್ರೆ ಚಿಕ್ಕ ಹುಡುಗಿ ಕುಮಾರಿ? ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ.